ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅಧಿಕಾರದ ಹಾಗೂ ಹಣದ ಅಹಂ ಬಂದಿದೆ ಎಂದು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ಅವರು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅವರು ಮಾತನಾಡಿದ್ದಾರೆ. ಡಿಸೆಂಬರ್ 22 ಮಧ್ಯಾಹ್ನ 3 ಗಂಟೆ ಸಂದರ್ಭ ಜಮಖಂಡಿ ನಗರದ ಮೋತಿಬಾ ಗಲ್ಲಿಯಲ್ಲಿ ಮೊಹಮ್ಮದ್ ಸಾದ್ ಪ್ರಾರ್ಥನಹಳ್ಳಿಯವರ ಮಾಲೀಕತ್ವದ ಪ್ರಾರ್ಥನಹಳ್ಳಿ ಲ್ಯಾಂಡ್ ಡೆವಲಪರ್ಸ್ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಹಿಂದೂ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ತನ್ನದೇ ಆದ ಒಂದು ಗೌರವ ಇದೆ, ಸಂಸ್ಕೃತಿ ಇದೆ. ಅದನ್ನು ಮೀರಿ ಒಂದು ಹೆಣ್ಣು ಮಗಳಿಗೆ ಅವಮಾನ ಮಾಡುವುದು ಕೂಡ ತಪ್ಪು ಎಂದು ಸಿ.ಟಿ. ರವಿ ಅವರ ವಿರುದ್ಧ ಹರಿಹಾಯ್ದರು. ಅಮಿತ್ ಶಾ ಅವರಿಗೆ ಅಧಿಕಾರದ ಹಾಗೂ ಹಣದ ಅಹಂ ಬಂದಿದೆ. ಯಾರು ನಾಡನ್ನು ಕಟ್ಟಿದ್ದು, ಯಾರು ಕೆಳವರ್ಗದವರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ರೀತಿಯಲ್ಲಿ ಸಂವಿಧಾನ ರಚಿಸಿದರೋ ಅಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಕ್ಕಳಿಗೆ ತಂದಾದ ಗೌರವ ಕೊಡ್ತಕ್ಕಂಥದ್ದು ನಮ್ಮಲ್ಲಿದೆ. ಆ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿದೆ. ಅದನ್ನು ಮೀರಿ ಒಂದು ಹೆಣ್ಣು ಮಗುವಿಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ತಪ್ಪು. ಇವಾಗ ಸಂಸತ್ನಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅಮಿತ್ ಶಾಗೆ ಅಧಿಕಾರ ಹಾಗೂ ಹಣದ ಅಹಂ ಬಂದಿದೆ. ಯಾರು ಈ ನಾಡನ್ನು ಕಟ್ಟಿದ್ರು, ಯಾರು ಕೆಳವರ್ಗದವರಿಗೆ ಹೆಣ್ಮಕ್ಕಳಿಗೆ ಗೌರವ ಕೊಡುವ ರೀತಿಯಲ್ಲಿ ಸಂವಿಧಾನ ಮಾಡಿದೆ. ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನ ಬರೆದಂಥ ಅಂಬೇಡ್ಕರ್ ತನ್ನ ಜೀವನವನ್ನೇ ಪರರಿಗಾಗಿ ತನ್ನ ಜೀವ ಕಳೆದುಕೊಂಡಂಥವ್ರು. ಸ್ವಾರ್ಥಕ್ಕಾಗಿ ಅವರು ಬದುಕಿರಲಿಲ್ಲ. ಅಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಅವಹೇಳತಕ್ಕಂಥ ಮಾತುಗಳನ್ನು ಮಾಡಿದಂಥ ಅಮಿತ್ ಶಾಗೆ ಜನ ಏನು ಅಹಂ ಇದೆಯಲ್ಲ, ಅಹಂ ಇಳಿಸ್ತಾರೆ.